ಗೈಸ್ ನಾನು KRS ಅಥವಾ ಫುಡ್ ಕೋರ್ಟ್ಗೆ ಆಹಾರ ಮೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಎರಡರಲ್ಲಿ ಒಂದಕ್ಕೆ ಹೋಗ್ತೀನಿ, ಯಾವುದಕ್ಕೆ ಹೋಗ್ತೀನಿ ಅಂತ ಅಪ್ಡೇಟ್ ಮಾಡ್ತೀನಿ. ಆ್ಯಕ್ಚುಲಿ ಲಾಸ್ಟ್ ವೀಡಿಯೋಲಿ ಸ್ವಲ್ಪ ಜನರಿಗೆ ಡೌಟ್ ಏನಂತಂದರೆ ಅದು ಯಾವ ಪ್ಲೇಸ್ ಅಂತ ಹೇಳಿ. ಸೊ ಅದು ಬಂದುಬಿಟ್ಟು ಲೋಕರಂಜನ್ ಅಕ್ವಾ ವರ್ಲ್ಡ್, ಅದು ಮೈಸೂರಲ್ಲಿರೋದು. ನಿಮಗೆ ಮೇನ್ ರೋಡೆಲ್ಲ ಇದೆ, ತುಂಬ ಜನ ಕೇಳಿದ್ರಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಬಟ್ ನಾವು KRS ಹೋಗಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ KRSಗೆ 60 ಕಿಲೋಮೀಟರ್ ಇದೆ ನಾವಿರೋ ಪ್ಲೇಸಿಂದ. ಆ್ಯಕ್ಚುಲಿ ನಾವು ಮೈಸೂರು ಮೇನ್ ರೋಡಲ್ಲೇ ಇದ್ರೂ 1 ಅವರ್ ಹೋಗಲಿಕ್ಕೆ 1 ಅವರ್ ಬರಲಿಕ್ಕೆ. ಹೋಗಬೇಕು ಅಂತಂದರೆ 4 ಗಂಟೆ 3 ಗಂಟೆ ಅಥವಾ 5 ಗಂಟೆ ಹಾಗೆ ಹೊರಡ್ಬಿಡ್ಬೇಕಿತ್ತು. ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಹಾಗಾಗಿ ಹೋಗ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಆಹಾರ ಮೇಳಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ನಾವು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಫ್ಯಾಮಿಲಿ ಟೋಟಲ್ 15 ಜನ ಇದ್ದೀವಿ. ಸೊ ಎಲ್ರೂ ಕರ್ಕೊಂಡು ಆಹಾರ ಮೇಳಕ್ಕೆ ಹೋದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದ್ವಿ. ಅಲ್ಲಿ ಗೊತ್ತಿಲ್ಲ ಹೇಗಿದೆ ಅಂಥೇಳಿ. ನೋಡಿ, ದಾರಿ ಮಧ್ಯದಲ್ಲಿ ಈ ಥರ ಜಾತ್ರೆ ಕೂಡ ಹಾಕಿದ್ರು, ಎಕ್ಸಿಬಿಷನ್ ಥರ. ಸೊ ಅದಕ್ಕೆ ಹೋಗಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಸೊ ಹಾಗೆ ಎಂಜಾಯ್ ಮಾಡ್ಕೊತ ಮುಂದೆ ಹೋದ್ವಿ. ಮೈಸೂರಲ್ಲಿ ಏನಂತಂದರೆ ಪ್ರತಿಯೊಂದು ರೋಡ್ ಕೂಡ ಲೈಟಿಂಗ್ಸಿಂದ ಇದೆ. ಅದು ಡಿಫ್ರೆಂಟ್ ಟೈಪ್ ಆಫ್ ಲೈಟಿಂಗ್ಸ್ನ ಅವರು ಮಾಡಿದ್ದಾರೆ. ಆ್ಯಕ್ಚುಲಿ ಸಖತ್ತಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅದು. ಗೈಸ್, ಮೈಸೂರಲ್ಲಿ ಹುಟ್ಟಲಿಕ್ಕೆ ಅಥವಾ ಮೈಸೂರಲ್ಲೇ ಬಂದು ಸೆಟ್ಲ್ ಆಗೋಕ್ಕೆ ಪುಣ್ಯ ಮಾಡಿರಬೇಕು. ಯಾಕಂದರೆ ಇದು 1 ತಿಂಗಳು ಅವರಿಗೆ ಹಬ್ಬದ ಥರ. ನಮ್ಗೆ ಹೆಂಗೆ ದೀಪಾವಳಿ ಒಂದಿನ ಹಬ್ಬನೋ, ಇವರಿಗೆ ಒಂದು ಹೋಲ್ ಮಂತ್ ಹಬ್ಬದ ಥರ ಸೆಲೆಬ್ರೇಷನ್ ಇರುತ್ತೆ. ಸಖತ್ತಾಗಿದೆ ಮೈಸೂರು ಮಾತ್ರ. ಗೈಸ್, ಇವತ್ತು ಮೈಸೂರಲ್ಲಿ ಆಯುಧ ಪೂಜೆ. ಸೊ ನಮ್ಮ ಕಾರಿಗೆ ಪೂಜೆ ಆಗಿದೆ. ನಾವಿವಾಗ ಆಹಾರ ಮೇಳಕ್ಕೆ ಬಂದಿದ್ದೀವಿ. ಎಷ್ಟೊಂದು ಕಾರ್ಗಳಿದೆ ನೋಡಿ, ಎಷ್ಟೊಂದು ಜನ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಕಾರಿದೆ. ಆಹಾರ ಮೇಳಕ್ಕೆ ಜನ ನೋಡಿದ್ವಿ, ಸಿಕ್ಕಾಪಟ್ಟೆ ಬೈಕ್, ಕಾರ್ ಎಲ್ಲ ಇದೆ. ಇದ್ರ ಹೆಸರೇನು? ಡೀರಾ. ಗೈಸ್ ನೋಡಿ, ನಾನು ಡೀರಾ ತಗೊಂಡಿದ್ದೀನಿ. ಡೀರಾ ನೋಡಿ ಗೈಸ್, ಎಷ್ಟೊಂದು ಜನ ಇದ್ದಾರೆ ಆಹಾರ ಮೇಳಕ್ಕೆ. ನಾನು ನೋಡಿ ಡೀರಾ ಹಾಕೊಂಡಿದ್ದೀನಿ. ಡೀರಾ, ಇದ್ರ ಹೆಸರು ಡೀರಾ. ಇಲ್ಲಿಂದ ಸ್ಟಾರ್ಟ್ ನೋಡಿ. ದಸರಾ ಹಬ್ಬದ ಶುಭಾಶಯಗಳು. ನನಗೂ ಗೊತ್ತಿಲ್ಲ ಹೇಗಿದೆ ಆಹಾರ ಮೇಳ ಅಂತೇಳಿ, ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ, ಓಕೆನಾ ಗೈಸ್? ಏನೇನಿದೆ ಅಂದರೆ ರುಮಾಲಿ ರೋಟಿ, ಕಟ್ ಮಿರ್ಚಿ, ಹುಬ್ಬಳ್ಳಿ ಗಿರ್ಮಿಟ್, ಮಶ್ರೂಮ್ ಪ್ಯಾಲೇಸ್. ಸೊ ಈ ಥರ ಚಾಟ್ಸ್ ಏನಂದರೆ ಬೇಸಿಕಲಿ ಎಲ್ಲನೂ ತಿನ್ನೋಕ್ಕಿದೆ. ನಿಮ್ಗೇನೇನು ಬೇಕು ತೊಗೊಂಡು ತಿನ್ಬೋದು. ಮೈಸೂರು ಮಸಾಲ, ಡೆಲ್ಲಿ ಪಾಪಡ್, ಜ್ಯೂಸ್ ಸೆಂಟರ್, ಪುಳಿಯೋಗರೆ, ಎಲ್ಲನೂ ಇದೆ ಗೈಸ್ ಇಲ್ಲಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮತ್ತೆ ಅಷ್ಟೇ ಆಪ್ಷನ್ಸ್ ಕೂಡ ಇದೆ, ತುಂಬ ಆಪ್ಷನ್ಸ್ ಇದೆ. ಎಲ್ಲಾನು ಚಾಟ್ಸ್ ಇರ್ಬೋದು, ಎಲ್ಲದಕ್ಕೂ ಅಷ್ಟೇ. ಇದು ನಾವೇ ಆಗ್ಬಿಟ್ಟು ಇವಾಗ ಇದೇನೆಂದರೆ ಆಲೂ, ಅದನ್ನು ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ವೀರಭದ್ರೇಶ್ವರ ಹೋಟೆಲ್, ದಾವಣಗೆರೆ ಬೆಣ್ಣೆ ದೋಸೆ, ಬಾಗಲಕೋಟೆ ಜೋಳದ ರೊಟ್ಟಿ, ಎಣ್ಣೆಗಾಯಿ. ಸೊ ಈ ಥರದ್ದು ಸಿಕ್ಕಾಪಟ್ಟೆ ಇದೆ. ಆಮೇಲೆ ಮಶ್ರೂಮ್ ಬೈಟ್ಸ್, ಅದಾದಮೇಲೆ ಪಿಜ್ಜಾ ಕೂಡ ಇದೆ, ಪಿಜ್ಜಾ ಹಟ್. ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಶ್ರೀನಿವಾಸ ಕರಾವಳಿ ಶೈಲಿಯ ತಿಂಡಿಗಳು, ನ್ಯಾಚುರಲ್ ಫ್ರೆಶ್ ಜ್ಯೂಸ್, ಸ್ಪೆಷಲ್ ಪುಳಿಯೋಗರೆ, ಬೆಣ್ಣೆ ದೋಸೆನೇ ತುಂಬ ಇದೆ ಆ್ಯಕ್ಚುಲಿ.
ಬ್ಯಾಂಬೂ ಮಶ್ರೂಮ್ ಬಿರಿಯಾನಿ, ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಗೈಸ್. ಮಲ್ಲಿಗೆ ಇಡ್ಲಿ, ಕೊಲ್ಹಾಪುರಿ ಭೇಲ್, ಸೊ ಕಾಣಿಸ್ತಿದ್ಯಾ, ಪಾನಿಪುರಿ, ಮೇಲ್ಕೋಟೆ ಪುಳಿಯೋಗರೆ ನಾನು ತುಂಬ ನೋಡಿದೆ. ಪೊಟ್ಯಾಟೊ ರಿಂಗ್ ಅದು ಬರುತ್ತಲ್ಲ, ಚಿಪ್ಸ್, ಅದು ಏನಂದರೆ ಬೇಸಿಕಲಿ ವೆಜ್ ಎಲ್ಲನೂ ಇದೆ. ಸೊ ನಿಮಗೆ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ, ಹಾಲು ಪೊಟ್ಯಾಟೊ ರಿಂಗ್, ನಿಮಗೆ ವೆಜ್ ತಿನ್ನೋರು, ಸ್ನ್ಯಾಕ್ಸ್ ಥರ ತಿನ್ನೋರು ಆರಾಮ್ಸೆ ಬರ್ಬೋದು. ಆಮೇಲೆ ಐಸ್ ಕ್ರೀಮ್, ಈ ಥರ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಚಾಟ್ಸ್ ಇದೆ, ಅಂದರೆ ಪಾನಿಪುರಿ, ಗೋಬಿ, ಮಶ್ರೂಮ್ ಜಾಸ್ತಿ ಇದೆ. ನಾನು ನೋಡಿದ ಇನ್ನೊಂದೇನಾದ್ರೆ ಜಾಸ್ತಿ ದೋಸೆ ಜಾಸ್ತಿ ಇದೆ. ಬೇಸಿಕಲಿ ವೆಜ್, ನಾನ್ ವೆಜ್ ಏನೂ ಇಲ್ಲ, ಐಟಮ್ಸ್ ಇಲ್ಲ. ಸೊ ವೆಜ್ ಮಾತ್ರ ಎಲ್ಲನೂ ಇದೆ. ನಾನು ಟ್ರೈ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ ಹೇಳಿ ಅಂತ. ಹುಬ್ಳಿ ಧಾರವಾಡ ಸ್ಪೆಷಲ್ ಜೋಳದ ರೊಟ್ಟಿ, ಗಿರ್ಮಿಟ್ ಜಾಸ್ತಿ ಇದೆ. ಸೊ ಈ ಥರ ಇಷ್ಟು ಅಂಗಡಿಗಳಿದೆ, ಸಿಕ್ಕಾಪಟ್ಟೆ ಅಂಗಡಿಗಳಿದೆ. ಆ ಥರ ನೀವು ನೋಡ್ತಾ ಹೋದರೆ ಚೆನ್ನಾಗಿ ತಿನ್ನೋರು ಆರಾಮ್ಸೆ ಬರ್ಬೋದು, ಅಷ್ಟೊಂದು ವೆರೈಟೀಸ್ ಇದೆ ಗೈಸ್. ನಾವು ಹಾಗೆ ಮುಂದೆ ಹೋದರೆ ಅಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಇಟ್ಟಿದ್ರು, ಅಂದರೆ ಸಿಂಗರ್ಸ್ನೆಲ್ಲ ಕರೆಸಿದ್ರು. ಸೊ ಅವರು ಹಾಡು ಹೇಳ್ತಾಯಿದ್ರು. ಏನಂತ ಅಂದರೆ ತಿನ್ನೋರಿಗೆ ಅಲ್ಲಿ ವೆಜ್, ಎಸ್ಪೆಷಲಿ ವೆಜ್ ಅವ್ರಿಗೆ ಏನು ಚೇರ್ಸ್ ಎಲ್ಲ ಏನೂ ಇರಲಿಲ್ಲ. ಸೊ ಅವ್ರು ನಿಂತ್ಕೊಂಡೇ ತಿನ್ನಬೇಕು. ಬಟ್ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಸೊ ನೀವು ಕುತ್ಕೊಂಡು ಊಟ ತೊಗೊಂಡು ಬಂದು, ಊಟ ಇನ್ ದ ಸೆನ್ಸ್ ಅದೇನೆ ಜೋಳದ ರೊಟ್ಟಿ, ಆಮೇಲೆ ಎಣ್ಣೆಗೆ ಪಲ್ಯ, ಬೋಂಡ, ಬಜ್ಜಿ, ತುಂಬ ಆಪ್ಷನ್ಸ್ ಇದೆ ವೆಜ್ ಅವ್ರಿಗೆ. ಮಶ್ರೂಮ್ ಸಿಕ್ಕಾಪಟ್ಟೆ ಇತ್ತು. ನಾನು ಪನ್ನೀರ್ ಎಲ್ಲೂ ನೋಡಲಿಲ್ಲ, ಬಟ್ ಮಶ್ರೂಮ್ ಅಂತೂ ಇದ್ದೇ ಇತ್ತು. ರೊಟ್ಟಿಗಳು ತುಂಬ ಇತ್ತು, ಪಾಪಡ್ ಆ ಥರದ್ದೆಲ್ಲ ತೊಗೊಂಡು ಬಂದು ಇಲ್ಲಿ ಆರಾಮ್ಸೆ ಚೇರ್ಸ್ ಎಲ್ಲ ಇತ್ತು, ತಿನ್ಕೊಂತ ಫಂಕ್ಷನ್ನ ನೋಡ್ಬೋದಿತ್ತು. ಸೊ ಗೈಸ್, ನನಗೆ ಮೇಲ್ಕೋಟೆ ಪುಳಿಯೋಗರೆ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ನನಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ, ಬಟ್ ಕೆಲವೊಂದು ಸ್ಟೈಲಾಗಿ ಸಖತ್ತಾಗಿ ಮಾಡ್ತಾರಲ್ಲ, ಆ ಥರ ಟ್ರೈ ಮಾಡೋಕ್ಕೆ ಇಷ್ಟ. ರೈಸ್ ಐಟಮ್ಸ್ ಆಲ್ಮೋಸ್ಟ್ ಇಷ್ಟನೇ. ಸೊ ಹಂಗಾಗಿ ಅದನ್ನ ಟ್ರೈ ಮಾಡೋಣ ಅಂತೇಳಿ ಹೋದೆ. ರೇಟ್ ಓಕೆ, 80 ರೂಪಾಯಿ ಇತ್ತು ಒಂದು ಪ್ಲೇಟಿಗೆ. ಬಟ್ ಕ್ವಾಂಟಿಟಿ ಏನು ತುಂಬ ಇರಲಿಲ್ಲ, ತುಂಬ ಚಿಕ್ಕದಾಗೆ ಕೊಡ್ತಾಯಿದ್ರು. ಬಟ್ ವೆಜ್ ಅವ್ರಿಗೆ ಕುತ್ಕೊಂಡು ತಿನ್ನೋಕ್ಕೆ ಏನೂ ಇರಲಿಲ್ಲ. ನಾನ್ ವೆಜ್ ಅವರಿಗೆ ಟೇಬಲ್ ಮತ್ತು ಚೇರ್ಸ್ ಹಾಕಿದ್ರು, ಬಿಕಾಸ್ ನಾನ್ ವೆಜ್ ತಿನ್ನೋದು ಕಷ್ಟ ಅಲ್ಲ. ಸೊ ಹಂಗೆ ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನ ಕೂಡ ಇಟ್ಟಿದ್ದಾರೆ. ಸ್ಪೂನ್ ಕೊಡಿ, ಸ್ಪೂನ್. ಗೈಸ್, ನಾನು ಮೇಲ್ಕೋಟೆ ಪುಳಿಯೋಗರೆನ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ. ಪುಳಿಯೋಗರೆ ಹಾನೆಸ್ಟಾಗಿ ಹೇಳ್ತೀನಿ ಗೈಸ್, ಸಖತ್ತಾಗಿತ್ತು. ನಾನು ಬೇರೆ ಟ್ರೈ ಮಾಡಿಲ್ಲ, ಬಟ್ ಪುಳಿಯೋಗರೆ ಮಾತ್ರ ಸೂಪರ್ ಡೂಪರ್ ಆಗಿತ್ತು. ಗೈಸ್, ಇಲ್ಲಿ ನೋಡಿ, ಕೈ ತೊಳ್ಕೊಳ್ಳೋಕ್ಕೆ ಎಷ್ಟು ದೊಡ್ಡ ಟ್ಯಾಂಕರ್ ಥರ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಪ್ಯೂರ್ ಡ್ರಿಂಕಿಂಗ್ ವಾಟರ್, ಕೈ ತೊಳಿಲಿಕ್ಕಲ್ಲ, ಬಟ್ ಜನ ಕೈ ತೊಳಿತಿದ್ದಾರೆ, ಏನು ಮಾಡೋದು. ಬಟ್ ಆಹಾರ ಮೇಳ ತುಂಬ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ ಜನರಿಂದ. ಜೊತೆಗೆ ಏನಂದರೆ ತುಂಬ ಜನ ಬಂದಿದ್ದಾರೆ, ಮತ್ತು ಧೂಳು ಅಂತ ಏನೂ ಇಲ್ಲ, ಕೆಳಗಡೆ ಎಲ್ಲ ಏನೋ ಕಾರ್ಪೆಟ್ಗೆ ಹಾಸಿದ್ದಾರೆ. ಸೊ ಚೆನ್ನಾಗಿದೆ, ಅಂದರೆ ಕ್ಲೀನಾಗೂ ಇದೆ. ಮತ್ತು ತುಂಬ ಕಡೆ ಡಸ್ಟ್ಬಿನ್ ಇಟ್ಟಿದ್ದಾರೆ, ಸೊ ಎಲ್ಲರೂ ಡಸ್ಟ್ಬಿನ್ನಲ್ಲಿ ಹಾಕ್ತಾ ಇದ್ದಾರೆ. ಆಟದ ಸಾಮಾನುಗಳೆಲ್ಲ ಇದೆ.
ನಾನು ಆ್ಯಕ್ಚುಲಿ 2 ತೊಗೊಂಡಿದ್ದೀನಿ ನಮ್ಮ ಅವಳ ಪಾಪುಗೋಸ್ಕರ. ಇದು ಇಲ್ಲಿರಬಾರ್ದು ಗೈಸ್, ನನ್ನ ಕಿರೀಟ ಇದು. ಸೊ ನಮ್ಮವರೆಲ್ಲ ಬಂದರು. ಇವಾಗ ನಾವು ನಾನ್ ವೆಜ್ ತಿನ್ನೋಣ ಅಂತ ಹೊರಟ್ವಿ. ನಾನ್ ವೆಜ್ಜಲ್ಲೂ ಸಿಕ್ಕಾಪಟ್ಟೆ ವೆರೈಟೀಸ್ ಮತ್ತು ಆಪ್ಷನ್ ಇದೆ ಅಲ್ಲಿ. ಗೈಸ್ ಏನಂದರೆ ಈ ಕಡೆ ನಾನ್ ವೆಜ್ ಇದೆ, ನಾನು ನೋಡಲೇ ಇಲ್ಲ. ಸೊ ವೆಜ್ ಮಾತ್ರ ಸಿಗುತ್ತೆ ಅಂತ ಹೇಳ್ಬಿಟ್ಟೆ. ಐ ಆಮ್ ಸೋ ಸಾರಿ. ಇಲ್ಲಿ ನೋಡಿ, ಹೊಸಕೋಟೆ ದಮ್ ಬಿರಿಯಾನಿ, ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ, ನಾಟಿ ಸ್ಟೈಲ್ ಅಡ್ಡ, ಮೈಸೂರು ಬಿರಿಯಾನಿ, ನವದುರ್ಗ ಸ್ಟೀಮ್ ಸ್ಟಾಲ್. ಅಯ್ಯಪ್ಪ ಸಿಕ್ಕಾಪಟ್ಟೆ ಇದೆ. ಮಹಾರಾಜ ಕಾಂಬೋ, ಹೊಸಕೋಟೆ ದಮ್ ಬಿರಿಯಾನಿ, ಎಲ್ಲ ಬಿರಿಯಾನಿ, ಫಿಶ್ ಎಲ್ಲ ಇದೆ. ಗೈಸ್ ನಾನ್ ವೆಜ್ಜಿಗೆ ಜನ ನೋಡಿ ಎಷ್ಟೊಂದಿದ್ದಾರೆ. ಆ್ಯಕ್ಚುಲಿ ವೆಜ್ಜಲ್ಲಿ ಜನ ಇಲ್ಲ, ನಾನು ಈ ಕಡೆ ಬಂದೇ ಇಲ್ಲ. ಬಟ್ ಇವಾಗ ನೋಡ್ತಾ ಇದ್ದೇನೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನ್ ವೆಜ್ಗೆ ಏನಂದರೆ ಟೇಬಲ್ ಹಾಕಿ ಚೇರ್ ಹಾಕಿ ಕೊಟ್ಟಿದ್ದಾರೆ. ಬಟ್ ವೆಜ್ಜಲ್ಲಿ ಯಾವ ಫೆಸಿಲಿಟಿ ಇಲ್ಲ, ತಗೊಂಡ್ಬಿಟ್ಟು ನಾವು ಹಾಗೆ ತಿನ್ನಬೇಕು. ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಮತ್ಸ್ಯ ದರ್ಶಿನಿ. ಸೊ ಗೈಸ್ ನಾವು ಇವಾಗ ಫಿಶ್ ಟ್ರೈ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕ ಸರ್ಕಾರದ ಅನಿಸುತ್ತೆ. ಆ್ಯಕ್ಚುಲಿ ಫಿಶ್ ಫ್ರೈ ಅಲ್ಲ, ಫಿಶಲ್ಲಿ ತುಂಬ ಆಪ್ಷನ್ಸ್ ಇದೆ. ಬಂಗಡೆ ಫ್ರೈ, ಕ್ರಮ್ಸ್ ಅಂಜಲ್ ಫ್ರೈ, ಸಿಗ್ಡಿ ಫ್ರೈ, ಮೀನಿನ ಕಬಾಬ್ ಫ್ರೈ, ಬಿಳಿ ಮಾಂಜಿ ಫ್ರೈ, ಫಿಶ್ ಫಿಂಗರ್ ಫ್ರೈ, ಕ್ರ್ಯಾಬ್ ಮತ್ತು ಕಾಣೆ ಫ್ರೈ ಅಂತೇಳಿ. ಗೊತ್ತಿಲ್ಲ ನಾವೇನು ತಗೋತೀವಿ ಅಂತೇಳಿ. ಜನ ನೋಡಿ ಗೈಸ್ ಸಿಕ್ಕಾಪಟ್ಟೆ ಇದ್ದಾರೆ. ನಾನು ಹೇಳಿದೆ ಅಲ್ಲ, ಫಿಶಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು ಅಂತೇಳಿ. ಫಿಶ್ ಮಾತ್ರ ಅಲ್ಲ, ಪ್ರಾನ್ಸ್ ಇತ್ತು, ಆಮೇಲೆ ಏನೇನೋ ಇದೆ. ಅಂದರೆ ನಿಮಗೆ ಸೀ ಫುಡ್ಡಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ಇತ್ತು. ನಾವು ಬಂಗಡೆ ಫ್ರೈ ಮತ್ತು ಇದು ಕ್ರ್ಯಾಬ್ ತೊಗೊಂಡ್ವಿ, ಆಮೇಲೆ ಸೀಗಡಿ ಫ್ರೈ ತೊಗೊಂಡ್ವಿ. ಅದೆರಡು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಏನಂತಂದರೆ ಸ್ವಲ್ಪ ಸ್ವೀಟ್ ಆಗಿತ್ತು. ಓಕೆ ಅದು ಮಾತ್ರ. ಸೊ ನಾವು ಫಿಶ್ನ ಟ್ರೈ ಮಾಡಾದ್ಮೇಲೆ ಅಲ್ಲಿ ಕಾಂಬೋ ಆಫರ್ಗಳು ತುಂಬ ಇತ್ತು. ಅಂದರೆ ಚಿಕನ್ ಬಿರಿಯಾನಿ ಜೊತೆ ಚಿಕನ್ ಚಿಲ್ಲಿ, ಚಿಕನ್ ಬಿರಿಯಾನಿ ಜೊತೆ ಕಬಾಬ್, ಆಮೇಲೆ ಚಿಕನ್ ಬಿರಿಯಾನಿ ಜೊತೆ ಇನ್ನೇನೋ ಕುರ್ಮಾ ಆ ಥರ. ಸೊ ನಾವು ಅದನ್ನು ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಇಲ್ಲಿ ನೀವು ಹೋಟೆಲ್ಗಿಂತ ಕಡಿಮೆ ರೇಟ್ ಇದೆ. ಅಂದರೆ ನೀವು ಹೋಟೆಲಲ್ಲಿ ಏನು ರೇಟ್ ನೋಡ್ತೀರೋ ಅದಕ್ಕಿಂತ ಕಡಿಮೆ ಇದೆ. ನಾನ್ ವೆಜ್ಜಿಗೆ ಜನರ ರೆಸ್ಪಾನ್ಸ್ ಮಾತ್ರ ಸಖತ್ತಾಗಿದೆ ಗೈಸ್. ನೀವು ನೋಡ್ಬೋದು, ಎಲ್ರಿಗೂ ಚೇರ್ ಮತ್ತು ಟೇಬಲ್ ಹಾಕಿ ಊಟ ಹಾಕ್ತಾ ಇದ್ದಾರೆ. ಪಕ್ಕನೇ ತುಂಬ ಹೊಸಕೋಟೆ ಬಿರಿಯಾನಿ ಇರುತ್ತೆ, ಆಮೇಲೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ, ಗೌಡ್ರು ಮನೆ ಮತ್ತು ನಾಟಿ ಸ್ಟೈಲ್, ನಾಟಿ ಏನದು ಕೋಳಿ ಎಲ್ಲನೂ ಸಿಗ್ತಾ ಇತ್ತು. ಬಟ್ ನಮಗೆ ಯಾವ ತೊಗೋಬೇಕಂತ ತುಂಬ ಕನ್ಫ್ಯೂಷನ್ ಅದರಲ್ಲಿ. ಅಷ್ಟು ವೆರೈಟೀಸ್ ಇದೆ. ನಾವು ಹೋಗಿದ್ದಿದ್ದು ನನ್ನ ಫ್ರೆಂಡ್ ಫ್ಯಾಮಿಲಿ ಜೊತೆ. ಅಂದರೆ ನಾವು ಟೋಟಲಾಗಿ 11 ಜನ ಇದ್ವಿ. ಸೊ ಎಲ್ಲರೂ ಏನೇನೋ ಟ್ರೈ ಮಾಡ್ತಾ ಇದ್ವಿ. ಬಟ್ ಅವರೆಲ್ಲ ಸಿಕ್ಕಾಪಟ್ಟೆ ಸೂಪರ್ ಗೈಸ್. ಅಂದರೆ ತುಂಬ ಒಳ್ಳೆ ಜನ ಅಂತಿರಲ್ಲ ಆ ಥರ. ತುಂಬ ಅಡ್ಜಸ್ಟ್ ಆಗ್ತಾರೆ ಎಲ್ಲದಕ್ಕೂ. ಸೊ ಎಲ್ಲಾನು ಟ್ರೈ ಮಾಡಿದ್ವಿ. ಸಖತ್ತಾಗಿತ್ತು, ಸಖತ್ ಮಜಾ ಮಾಡಿದ್ವಿ. ಫೈನಲ್ ಟಚ್ ಮಲೈ ಕುಲ್ಫಿ. ಏನಂದರೆ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನಾವು ಆಚೆ ಎಲ್ಲ ಹೋದ್ವಿ. ಅಂದರೆ ತುಂಬ ಪ್ಲೇಸಸ್ಗೆ ಹೋದ್ವಿ ಮೈಸೂರು ಬಂದಾದಮೇಲೆ. ಆ್ಯಕ್ಚುಲಿ ಇವ್ರದ್ದು ಜಾಯಿಂಟ್ ಫ್ಯಾಮಿಲಿ ಗೈಸ್. ಮನೆಯಲ್ಲಿ ತುಂಬ ಜನ ಇದ್ದಾರೆ. ಒಂದು 4-5 ಜನ ಫ್ಯಾಮಿಲಿ ಒಟ್ಟಿಗೆ ಇದೆ. ಬಟ್ ಅವ್ರ ಬಾಂಡ್ ಮಾತ್ರ ಸಖತ್ತಾಗಿದೆ. ಸೊ ಅವರೆಲ್ಲರೂ ತುಂಬ ಇಷ್ಟ ನನಗೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಪಾಪ. ಹೊರಗಿನವ್ರಂತ ನಮ್ಗೆ ಅನ್ಸೋದೇ ಇಲ್ಲ ನಾವು ಅಲ್ಲಿ ಹೋದಾಗ. ಸೊ ನಾವೆಲ್ಲರೂ ಒಟ್ಟಿಗೆ ಹೋಗಿ ತಿಂದಿದ್ದು, ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಇಷ್ಟ ಆಯಿತು ನನಗೆ.
ಇದಾದಮೇಲೆ ಆಹಾರ ಮೇಳನ ಮುಗಿಸಿ ನಾವು ಮನೆಗೆ ವಾಪಸ್ ಹೋಗೋಣ ಅಂತ ಹೋದ್ವಿ. ನೀವು ನೋಡ್ಬೋದು ಪ್ರತಿ ರೋಡ್ ಕೂಡ ಲೈಟಿಂಗ್ಸಿಂದ ಇದೆ. 11 ಗಂಟೆ ತನಕ ಲೈಟಿಂಗ್ಸ್ ಇರುತ್ತೆ. ಅರಮನೆಯಲ್ಲಿ 1,00,000 ದೀಪಗಳು ಉರಿಯುತ್ತೆ ಪ್ರತಿದಿನ. ಗಾಡಿ ನಿಲ್ಸದೇ ಇಲ್ಲ, ಸೀದಾ ಹೋಗ್ಬಿಟ್ಟೆ ನಾನು ಇಲ್ಲಿ ಹತ್ತಿ ಬೆಲೆನೋ ಚಂದಾಪುರ ಸರ್ಕಲ್. ನೋಡಿ ಗೈಸ್, ಅರಮನೆ ಥೀಮಲ್ಲಿ ಲೈಟಿಂಗ್ಸ್ ಇದೆ. ನೀವು ಮೈಸೂರಿಗೆ ಬಂದರೆ ಪ್ರತಿ ಏರಿಯಾ ಮತ್ತು ಪ್ರತಿ ರೋಡ್, ಪ್ರತಿ ಸರ್ಕಲ್ನು ಕೂಡ ಅವರು ಸಿಂಗಾರಗೊಳಿಸಿದ್ದಾರೆ. ಅಂದರೆ ಅಷ್ಟು ಸಖತ್ತಾಗಿ ಎಲ್ಲಾನು ರೆಡಿ ಮಾಡಿದ್ದಾರೆ. ಗೈಸ್, ನಮ್ಮದು ಆಹಾರ ಮೇಳ ಮುಗ್ದಿದೆ. ಲೊಕೇಶನ್ ಹಾಕ್ಬೇಕಂತ. ಸೊ ಇವಾಗ ಮನೆಗೆ ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಯಾರನ್ನಾದ್ರೂ ಕೇಳಿ ನಿಮಗೆ ಯಾವ ಪ್ಲೇಸ್ ಇಷ್ಟ ಕರ್ನಾಟಕದಲ್ಲಿ ಅಂದರೆ ಹೇಳೋದು ಎಲ್ಲರೂ ಮೈಸೂರು ಅಂತಾನೆ. ಸೊ ಮೈಸೂರು ಹೊರಗಿನವ್ರಿಗೆ ಮತ್ತು ಅಲ್ಲಿರೋರಿಗೆ ಯಾರಿಗಾದ್ರೂ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಟ್ರಾಫಿಕ್ ಇಲ್ಲ, ಮತ್ತು ಅಲ್ಲಿನ ಜನ ಇರ್ಬೋದು, ಅಲ್ಲಿನ ವಾತಾವರಣ ಇರ್ಬೋದು, ಏನೋ ಒಂಥರ ಚೆಂದ ಗೈಸ್. ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರು ಇದೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಒಂಥರ ಹೆಮ್ಮೆ. ಅಷ್ಟು ಖುಷಿ ಆಗುತ್ತೆ ಮೈಸೂರು. ಸೊ ಗೈಸ್, ಇವತ್ತಿನ ಆಹಾರ ಮೇಳ ಮುಗೀತು. ಅಂದರೆ ನಾವು ಹೋಗಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಇತ್ತು. ಅಂದರೆ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಲೈಕ್ ನಿಮಗೆ ವೆಜ್ಜಲ್ಲಿ ಅಂತ ಬಂದರೆ ಇದು ಜೋಳದ ರೊಟ್ಟಿಯಿಂದ ಹಿಡಿದು ಎಣ್ಣೆಗಾಯಿ ಪಲ್ಯ, ಆಮೇಲೆ ಸಿಕ್ಕಾಪಟ್ಟೆ ಅಂದರೆ ಇವಾಗ ಪುಳಿಯೋಗರೆ, ಆಮೇಲೆ ತುಂಬ ವೆರೈಟೀಸಲ್ಲಿ ಇತ್ತು. ಇವಾಗ ಫಾರ್ ಎಕ್ಸಾಂಪಲ್ ಪುಳಿಯೋಗರೆ ಅಂತ ತೊಗೊಂಡ್ರೆ ಮೇಲ್ಕೋಟೆ ಪುಳಿಯೋಗರೆ, ಆ ಥರ ತುಂಬ ವೆರೈಟೀಸಲ್ಲಿ ಇತ್ತು. ಸೊ ನಾವು ಎಲ್ಲ ಹೋಗಿ ತಿಂದ್ಕೊಂಡು ಇವಾಗ ವಾಪಸ್ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಅಂದರೆ ಇವತ್ತು ಫುಲ್ ಜರ್ನಿನೇ ಆಗೋಯಿತು. ಅಂದರೆ ಬೆಳಗ್ಗೆ ಹೋಗಿದ್ದು ಮತ್ತು ಸಂಜೆ ಹೋಗಿದ್ದು ಅಂತ ಹೇಳಿ. ಇದು ನೋಡಿ, ಇದ್ರ ಹೆಸ್ರೇನು ಗೊತ್ತಾ? ಡಿಂಗ್ರಿನೋ ಏನೋ ಅಂತ. ಇದನ್ನು ತಗೊಂಡೆ, ಮಜಾ ಇದೆ ಅಲ್ಲ? ಸೊ ಅಷ್ಟೇ ಗೈಸ್ ಇವತ್ತಿಂದು. ಈಗ ಮಲ್ಕೋಬೇಕು. ನಾಳೆ ಬೆಳಗ್ಗೆ ನಿಮಿಷಾಂಬ ಟೆಂಪಲ್ ಹೋಗೋಣ ಅಂತ ಇದ್ದೀವಿ. ಹಾಗೆಯೇ ಆ್ಯಕ್ಚುಲಿ ನಮಗೆ ಅಂದರೆ ಪಾಸ್ ಸಿಕ್ಕಿದೆ ಜಂಬೂ ಸವಾರಿ ನೋಡಲಿಕ್ಕೆ. ಸೊ ಜಂಬೂ ಸವಾರಿಗೆ ಹೋಗಬೇಕು. ಅಂದರೆ ಯೂಶ್ವಲಿ ಜನಗಳಿಗೆ ಅಲ್ಲಿ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು, ಆಚೆ ಕಡೆಯಿಂದ ನೋಡಬೇಕು ಅಂತ ಹೇಳಿ. ಬಟ್ ನಮಗೆ ಪಾಸ್ ಇರೋದ್ರಿಂದ ಗೇಟ್ ನಂಬರಲ್ಲಿ ನಮಗೆ ಅಲೋ ಮಾಡಿದ್ದಾರೆ. ಸೊ ಹೋಗೋಣ ಅಂತ ಇದ್ದೀವಿ. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ನೈಸ್ ಡೇ, ಬಾಯ್. ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಾಳೆ ವಿಜಯದಶಮಿ. ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆಯುಧ ಪೂಜೆ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಅಂದರೆ ಮೈಸೂರಲ್ಲಿ ಎಸ್ಪೆಷಲಿ ಎಲ್ಲರೂ ಆಯುಧ ಪೂಜೆ ನಾನ್ ವೆಜ್ ಮಾಡ್ತಾಯಿದ್ರು. ಅಂದರೆ ಕುರಿ ಕೋಳಿನ ಬಲಿ ಕೊಟ್ಟು ಮಾಡ್ತಾಯಿದ್ರು. ಸೊ ನಮ್ಮೂರಲ್ಲೂ ಹಾಗೆ ಇರುತ್ತೆ, ನಮ್ಮ ಶಿವಮೊಗ್ಗ ಕಡೆನೂ ಅದೇ ಥರನೇ ಇರುತ್ತೆ. ಬಟ್ ಬೆಂಗಳೂರು ಸೈಡ್ ಸ್ವಲ್ಪ ಅಂದರೆ ಬೂದುಗುಂಬಳಕಾಯಿ ಆ ಥರ ವೆಜ್ ಅಲ್ಲಿ ಮಾಡ್ತಾರೆ. ಸೊ ಅಷ್ಟೇ ಗೈಸ್, ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ, ಬಾಯ್ ಬಾಯ್, ಸಿ ಯು.